ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಪ್ರವೇಶ ದ್ವಾರ ನಿರ್ಮಾಣದ ಶಂಕುಸ್ಥಾಪನೆ ಕಾರ್ಯಕ್ರಮ ಶಿರಾ ತಾಲೂಕಿನ ಮೇಲುಕುಂಟೆ ಗ್ರಾಮದ ಶಿರಾ ಅಮರಾಪುರ ರಸ್ತೆಯ ಮೇಲುಕುಂಟೆ ಗೇಟ್ ಹತ್ತಿರ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ 15 ಲಕ್ಷ ರು ವೆಚ್ಚದ ಪ್ರವೇಶ ದ್ವಾರ ಶಂಕುಸ್ಥಾಪನೆ ನೆರವೇರಿಸಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂ ಗೌಡ. ಈ ದೇವಾಲಯವು ಕೃಷ್ಣ ದೇವಾಲಯಗಳ ಪೈಕಿ ಅತ್ಯಂತ ಪ್ರಾಚೀನ ಮತ್ತು ಪುರಾಣ ಪ್ರಸಿದ್ಧವು ಹಾಗೂ ಪ್ರಭಾವಳಿ ಸಮೇತ ವಿಶಿಷ್ಟತೆಯನ್ನ ಹೊಂದಿದ್ದು, ದೇವರ ಗರ್ಭಗುಡಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು 2 ಕೈಗಳಲ್ಲಿ ಬೆಣ್ಣೆಯನ್ನ ಹಿಡಿದು ನಿಂತಿರುವ ನವನೀತ ಬಾಲಕೃಷ್ಣನ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾನೆ. ತುಂಬಾ ಜನಾಂಗದವರಿಗೆ ಮನೆ ದೇವರಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಪ್ರವೇಶದ ಪ್ರಮುಖ ಮಹಾದ್ವಾರ ನಿರ್ಮಾಣದ ಮಹತ್ವದ ಕೆಲಸಕ್ಕೆ ನಮ್ಮ ಸ್ಥಳೀಯ ಶಾಸಕರ ಪ್ರವೇಶಾಭಿವೃದ್ಧಿ ಅನುದಾನದ ಅಡಿಯಲ್ಲಿ 15 ಲಕ್ಷ ಮಂಜೂರು ಮಾಡಿ ಇಂದು ಪ್ರವೇಶ ದ್ವಾರದ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ವಿಧಾನ ಪರಿಷತ್ ಶಾಸಕರಾದಂತಹ ಚಿದಾನಂದ ಎಂ ಗೌಡ ಅವರು. ಈ ಸಂದರ್ಭದಲ್ಲಿ ಮುಖಂಡರಾದ ಉಗ್ರೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಣ್, ಉಪಾಧ್ಯಕ್ಷರಾದ ಅಭಿಲೇಖ, ಗ್ರಾಮಾಂತರ ಮಂಡಲಾಧ್ಯಕ್ಷರಾದ ಈರಣ್ಣ ಪಟೇಲ್, ನಗರ ಮಂಡಲಾಧ್ಯಕ್ಷರಾದ ಗಿರಿಧರ್, ಅಧ್ಯಕ್ಷರಾದ ಚಿಕ್ಕಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಎಂ ಶಿವಲಿಂಗಯ್ಯ, ಟಿಡಿ ನರಸಿಂಹ ಮೂರ್ತಪ್ಪ, ನಾಗರಾಜು, ಚಂದ್ರು, ಮೋಹನ್, ನರಸಿಂಹಮೂರ್ತಿ, ಹನುಮಂತರಾಯಪ್ಪ, ತಿಪ್ಪೇಸ್ವಾಮಿ, ಪಿಎಲ್ಡಿ ಬ್ಯಾಂಕ್ನ ಸದಸ್ಯರಾದಂತಹ ಮಲ್ಲೇಶ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಘವೇಂದ್ರ, ಇನ್ನು ಮುಂತಾದವರು ಮತ್ತು ಗ್ರಾಮಸ್ಥರು, ಭಕ್ತಾದಿಗಳು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆಯ ಒಂದು ಹುದ್ದೆ ಮಾಡಿದ್ರೆ ಜನಗಳು ನನಗೆ ಜ್ಞಾಪಿಸ್ಕೊಂತಾರೆ. ಇದು ಮಾಡ್ತಕ್ಕಂಥ ಕೆಲಸ ತುಂಬ ಒಳ್ಳೆಯದು, ಶಾಶ್ವತವಾಗಿರ್ತಕ್ಕಂಥ ಕೆಲಸ. ಇದು 1000 ವರ್ಷದ ದೇವಸ್ಥಾನ, ರಾಮಾಂಜಾಚಾರ ಪೀರಿಯಡಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ, ಶ್ರೀ ವೈಷ್ಣವ ಮತ್ತು ದೇವಸ್ಥಾನ. ಇದಕ್ಕೆ ಶ್ರೀ ವೈಷ್ಣವರು, ಸ್ವಲ್ಪರು, ನಣಗರು, ಹಳ್ಳಿಕಾರರು, ಗಂಗುಟ್ಕಾರರು, ಕುಂಚಿಡಿಗರು, ಏಕೆ ಏಡಿ, ಬೆಳವಣಿಗೆ, ಇದು ಮಡಿವಾಳರು, ನಾಯಕ ಜನಾಂಗರು 2 ಮನೆಯವರು ಇದ್ದಾರೆ. ಅದರಲ್ಲಿ 70% ಯಾದವಾಸಿದ್ದಾರೆ. ಸಮಸ್ತ ಭಕ್ತಿ ಜನ ಬಹಳ ಜನ ಇದ್ದಾರೆ. ಏನು ಕೆಲಸ ಆಗಿದೆ ಅವತ್ತಿಂದ ಹಿಡಿದು ಇವತ್ತರೆಗೂ ಭಕ್ತಿ ಜನದಿಂದ ಭಕ್ತ ಸಹಕಾರನೇ ಆಗಿರೋದು. ಮತ್ತು ಈಗ ನಾನು ಈ ವರ್ಷ ಎಲ್ಲ ಆಶ್ಚರ್ಯ ಪಡೋದು, 1 ಕೋಟಿ ರೂಪಾಯಿ ಕೆಲಸ ಹಾಕ್ಕೊಂಡಿದ್ದೀನಿ. ಏನಂದರೆ ಶೀಟನ್ನು ಹೈಟ್ ಮಾಡೋದಕ್ಕೆ ಒಂದು 15 ಲಕ್ಷ, ಸುತ್ತಲೂ ಗೋಪುರಗಳು ಮಾಡೋಕ್ಕೆ ಒಂದು 40 ಲಕ್ಷ, ಬಾತ್ರೂಮ್ ಮಾಡಿಸಿದ್ದೀನಿ. ಹೈಟಕ್ಕೆ ಮಾಡಬೇಕು ಒಂದು 30 ಲಕ್ಷ, ನಾನು 15 ಲಕ್ಷ ಮಾಡೋದು 30 ಲಕ್ಷ ಆಯಿತು. ಕಮಿಟಿ ಸ್ಪಂದಿಸ್ತಿಲ್ಲ, ನನ್ನ ಕೈಲಿ ಆಗಲ್ಲ ಅಂದರು. ನಾನು ಹೇಳಬೇಕು ಅಂದರೆ ನನ್ನ ಪುಣ್ಯವೋ ಆ ಜನ್ಮದಲ್ಲಿ ಹುಟ್ಟಿದ ದೇವಸ್ಥಾನಕ್ಕೆ ಹುಟ್ಟಿದೇನು ಗೊತ್ತಿಲ್ಲ. ನನ್ನ ಭಕ್ತಾದಿಗಳು ನನ್ನ ಮಾತನ್ನು ಕೇಳ್ತಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಉಪಯೋಗ ಮಾಡಿ ಅವ್ರಿಗೆ ತುಂಬ ತೃಪ್ತಿ ಆಗತ್ತೆ ಮಾಡೋದ್ರಿಂದ ನಾವು ಏನು ಕೇಳಿದ್ರೆ ಅದಕ್ಕೆ ಇಲ್ಲ ಅನ್ನಲ್ಲ. ನಾನು 5 ಲಕ್ಷ ಕೇಳಿದ್ರೆ 5 ಲಕ್ಷನೂ ಕೊಡ್ತಾರೆ, 2 ಲಕ್ಷ 2 ಲಕ್ಷ ಕೊಡ್ತಾರೆ. ಈ ಕೆಲಸ ಮಾಡ್ಕೊಂಡು ಮಾಡಿಸ್ತಾರೆ. ನಾನು ಯಾರನ್ನೂ ಒತ್ತಾಯ ಮಾಡೋದಿಲ್ಲ. ನಿಮ್ಮ ಅನುಕೂಲ ನೋಡಿ ಮಾಡಿದಾಗ ಇವತ್ತು ಆಗಿ ನಡೀತಾ ಇದೆ. ಈಗ ಶೀಟ್ ಹೈಟ್ ಮಾಡ್ತಾ ಇದ್ದೀವಿ, ಮುಂದ್ಗಡೆ ಶೀಟ್ ಹೈಟ್ ಮಾಡ್ತೀವಿ, ಗೋಪುರಗಳು ಹಾಕಿ ಎಲ್ಲ 1 ಕೋಟಿ ರೂಪಾಯಿ ಕೆಲಸ ಇನ್ನು ಬರೋ ವರ್ಷದೊಳಗೆ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತೆ, ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಅದ್ರ ಜೊತೆ ಇದು ಒಂದು 20 ಲಕ್ಷ ಕೆಲಸ ಆಗ್ತಾಯಿದೆ. ಶೀಟು ಎಲ್ಲ ಸೇರಿ ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ನಮ್ಮ ರಾಜಕಾರಣಿಗಳು ಭಕ್ತಾದಿಗಳು ಎಲ್ಲ ಒಂದು ಉತ್ಸಾಹದಿಂದ ಮಾಡೋದ್ರಿಂದ ಒಳ್ಳೆಯದಾಗಲಿ. ಭಗವಂತಿಗೆ ಮಾಡ್ತಕ್ಕಂಥ ಈ ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ವಿಶೇಷವಾಗಿ ಅವರಿಗೆ ಅಭಿವೃದ್ಧಿ ಕೊಡಲಿ, ಇಂಥ ಹೆಚ್ಚು ಕೆಲಸಗಳನ್ನು ಮಾಡಲಿ, ಒಂದು ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನ ಬೇಡ್ಕೊತಾರೆ. ನಮ್ಮ ಮೇಲ್ಕುಂಟೆ ಗ್ರಾಮದ ಒಂದು ಗ್ರಾಮಕ್ಕೆ ಇವತ್ತಂದರೆ ಪವಿತ್ರವಾದ ದಿನ. ಅಂದರೆ ಈ ಆರ್ಚ್ ಆಗ್ತಾ ಇದೆಯಲ್ಲ, ಒಂದು ದೇವಸ್ಥಾನ ಕಟ್ತಾ ಇದೆ. ಈಗ 1000 ವರ್ಷ ದೇವಸ್ಥಾನ ಇರ್ಬೋದು, ಇವತ್ತು ಮಾಡಿದ್ರೆ ಇವತ್ತೇ ಪ್ರಾರಂಭ ಮಾಡಿದ್ದೆ ಅನ್ನೋ ಒಂದು ನಮಗೆ ಮನೋಭಾವನೆ ಬರ್ತಾ ಇದೆ. ಆದ್ದರಿಂದ ಇದಕ್ಕೆ ನಮಗೆ ಹಾಕಿಕೊಟ್ಟಂಥ ಚಿದಾನಂದ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಪಂಚಾಯಿತಿ ಪರವಾಗಿ, ನಮ್ಮ ಭಕ್ತಾದಿಗಳ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ನಮ್ಮ ಇದಕ್ಕೆಲ್ಲ ಹಾಕಿಕೊಂಡ ಮುತ್ತಪ್ಪ ಆಗಲಿ, ರಾಘವೇಂದ್ರ ಆಗಲಿ, ಎಲ್ಲ ಪ್ರತಿಯೊಬ್ಬರು ಸಹ ನಮ್ಮ ವಯಸ್ಸಿನ ಓಡಾಡಿ ಇದು ಮಾಡಲೇಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಮ್ಮನ್ನು ಕರ್ಕೊಂಡು ಬನ್ನಿ ಸ್ವಾಮಿ ನಾವು ಹೇಳ್ತೀವಿ ಮಾಡ್ತೀವಿ ಅಂತೇಳಿ ಮುತ್ತಪ್ಪರು, ರಾಘವೇಂದ್ರ, ತಿಪ್ಪೇಶ್ವರ, ನಮ್ಮ ಎಲ್ಲ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ತುಂಬ ಧನ್ಯವಾದಗಳು. ನಾನು ಸಾಹೇಬ್ರ ಹತ್ರ ಒಂದು ರಿಕ್ವೆಸ್ಟ್ ಚಿಕ್ಕದಾಗಿ ಕೇಳ್ಕೊತೀನಿ. ಈ ಸತಿ ಆಗದೇ ಆದರೂ ನೆಕ್ಸ್ಟ್ ಆದರೂ ಮಾಡುವುದು. ನನಗೆ ಊಟದಾಲಿಲ್ಲ, ಇದಾಗಿದೆ, ಸಮುದಾಯ ಭವನ ಆಗಿದೆ, ಅದ್ರ ಮೇಲೆ ಊಟದಾಲ್ ಮಾಡ್ತೀನಿ ಅಥವಾ ಭಕ್ತಲಾದ ಮಾಡ್ತೀನಿ. ಜಾಗ ನಾನು ಕೊಡ್ತೀನಿ. ಬಡವರಿಗೆ ಬಂದ ದೇವಸ್ಥಾನ ಭಕ್ತಾದಿಗಳಿಗೆ ಒಂದು 50 ಲಕ್ಷ ರೂಪಾಯಿ ಬೇಕಾಗುತ್ತೆ. 1 ಸತಿ ಆಗಲಿ 2 ಸತಿ ಕೊಡಿ. ಇದೊಂದು ನಾನು ಎಲ್ಲರ ಪರವಾಗಿ, ನಮ್ಮ ಭಕ್ತಾದಿಗಳ ಪರವಾಗಿ ನಾನು ಅವರನ್ನು ಇದಕ್ಕೆ ಕಳಕಳಿಯಿಂದ ಬೇಡ್ಕೊಡ್ತೀನಿ. ಸಾಧ್ಯವಾದರೆ ಮಾಡ್ಕೊಡ್ಬೇಕಂತೇಳಿ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ ಅಂತೇಳಿ ಮತ್ತೊಮ್ಮೆ ಅವ್ರನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ದೇವಸ್ಥಾನ ಹತ್ರ ಹೋಗೋಣ. ಪವಿತ್ರವಾದ ದಿನ ಅಂದರೆ ಈ ಆರ್ಚ್ ಆಗ್ತಾ ಇದೆಯಲ್ಲ, ಒಂದು ದೇವಸ್ಥಾನ ಕಟ್ಟಾಗೆ. ಈಗ 1000 ವರ್ಷ ದೇವಸ್ಥಾನ ಇರ್ಬೋದು, ಇವತ್ತು ಮಾಡಿದ್ರೆ ಇವತ್ತೇ ಪ್ರಾರಂಭ ಮಾಡಿದ್ದೆ ಅನ್ನೋ ಒಂದು ನಮಗೆ ಮನೋಭಾವನೆ ಬರ್ತಾ ಇದೆ. ಆದ್ದರಿಂದ ಇದಕ್ಕೆ ನಮಗೆ ಹಾಕಿಕೊಟ್ಟಂತ ಚಿದಾನಂದ ಅವರಿಗೆ ನಮ್ಮ ಗ್ರಾಮದ ಪರವಾಗಿ
ಮತ್ತು ನಮ್ಮ ಪಂಚಾಯತಿ ಪರವಾಗಿ, ನಮ್ಮ ಭಕ್ತಾದಿಗಳ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ. ಹಾಗೂ ನಮ್ಮ ಇದಕ್ಕೆಲ್ಲ ಸಹಕರಿಸಿಕೊಂಡ ಮೂರ್ತಪ್ಪ ಆಗಲಿ, ರಾಘವೇಂದ್ರ ಆಗಲಿ, ಎಲ್ಲ ಪ್ರತಿಯೊಬ್ಬರು ಸಹ ನಮ್ಮ ವಯಸ್ಸಿನ ಓಡಾಡಿ ಇದು ಮಾಡಲೇಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ನಮ್ಮನ್ನು ಕರ್ಕೊಂಡು ಬನ್ನಿ ಸ್ವಾಮಿ ನಾವು ಹೇಳ್ತೀವಿ ಮಾಡ್ತೀವಿ ಅಂತ ಹೇಳಿ ಮೂರ್ತಪ್ಪ ಅವರು, ರಾಘವೇಂದ್ರ, ತಿಪ್ಪೇಶ್ವರ, ನಮ್ಮ ಎಲ್ಲ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ತುಂಬಾ ಧನ್ಯವಾದಗಳು. ನಾನು ಸಾಹೇಬ್ರ ಹತ್ರ ಇನ್ನೊಂದು ರಿಕ್ವೆಸ್ಟ್ ಚಿಕ್ಕದಾಗಿ ಕೇಳ್ಕೊಂತೀನಿ. ಈ ಸತಿ ಆಗದೆ ಆದ್ರು ನೆಕ್ಸ್ಟ್ ಆದ್ರೂ ಮಾಡುವುದು. ನನಗೆ ಊಟದಾಲಿಲ್ಲ, ಇದಾಗಿದೆ, ಸಮುದಾಯ ಭವನ ಆಗಿದೆ, ಅದ್ರ ಮೇಲೆ ಊಟದಾಲ್ ಮಾಡ್ತೀನಿ ಅಥವಾ ಪಕ್ಕದಲ್ಲಾದ್ರೂ ಮಾಡ್ತೀನಿ. ಜಾಗ ನಾನು ಕೊಡ್ತೀನಿ. ಬಡವರಿಗೆ ಬಂದು ದೇವಸ್ಥಾನ ಭಕ್ತಾದಿಗಳಿಗೆ 50 ಲಕ್ಷ ರೂಪಾಯಿ ಬೇಕಾಗತ್ತೆ. ಒಂದ್ ಸತಿ ಆಗದೆ 2 ಸತಿ ಕೊಡಿ. ಇದೊಂದು ನಾನು ಎಲ್ಲರ ಪರವಾಗಿ, ನಮ್ಮ ಭಕ್ತಾದಿ ಪರವಾಗಿ ನಾನು ಅವರನ್ನ ಇದಕ್ ಕಳಕಳಿಯಿಂದ ಬೇಡ್ಕೊಡ್ತೀನಿ. ಸಾಧ್ಯವಾದ್ರೆ ಮಾಡ್ಕೊಡ್ಬೇಕಂತೇಳಿ ಭಗವಂತ ಅವ್ರಿಗೆ ಶಕ್ತಿ ಕೊಡ್ಲಿ ಅಂತೇಳಿ ಮತ್ತೊಮ್ಮೆ ಅವ್ರನ್ನ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಈ ಭಾಗದ ಶಾಸಕರು MLC ಸಾಹೇಬರಂತಹ ಚಿದಾನಂದ ಗೌಡ್ರೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಸ್ನೇಹಿತರಾದಂಥ ಟಿ ಮಲ್ಲೇಶ್ ಅವರೇ, ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಹಾಗೂ ನಮ್ಮ ಶಿವಲಿಂಗಪ್ಪನವರೇ, ಉಪಾಧ್ಯಕ್ಷರಾದಂಥ ವಿಲೇಖ ಅವರೇ, ಹಾಗೂ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ತಿಪ್ಪೇಸ್ವಾಮಿ ಅವರೇ, ಹಾಗೂ ನಮ್ಮ ಚಂದ್ರ ಅವರೇ, ಭಾಗದ ಮುಖಂಡರಾದಂಥ ರಾಘು ಅವರೇ, ಹಾಗೂ ನಮ್ಮ ಮೇಲ್ಕುಂಟೆ ಪಂಚಾಯತಿ ಹಾಗೂ ಕಂದಕುಂಟೆ ಪಂಚಾಯತಿ, ಪಟ್ಟ ಪಂಚಾಯತಿ ಎಲ್ಲ ಪಕ್ಷದ ಮುಖಂಡರುಗಳೇ, ಹಾಗೂ ಬಾಲಕೃಷ್ಣ ಸ್ವಾಮಿ ದೇವಿಯ ಎಲ್ಲ ಭಕ್ತಾದಿಗಳು, ನಿಜವಾಗ್ಲೂ ಇವತ್ತು ಒಳ್ಳೆ ದಿನ ಅಂತಲ್ಲ ಅದು ನಾನಾದ್ರೂ ಭಾವಿಸ್ತೇನೆ. ಯಾಕೆಂದ್ರೆ ಈ ರಂಗಣ್ಣ ಸ್ವಾಮಿ ಅವರು ಸುಮಾರು ನಾನು ನೋಡಿದ್ರು, ಇನ್ನ 15 ವರ್ಷದಿಂದ ಸತತವಾಗಿ ಎಲ್ಲಾ ಜನಪ್ರತಿನಿಧಿಗಳು ಮುಂದೆ ಹೋಗಿ ಇಲ್ಲೊಂದು ದ್ವಾರಬಾಗ್ ಮಾಡ್ಕೊಡಿ, ಈ ದೇವಸ್ಥಾನಕ್ಕೆ ಒಂದು ಲಕ್ಷಣ ಬರ್ತೈತೆ, ಒಂದು ಊರು ಗುರುತಿಸ್ತೈತೆ, ಒಂದು ಪಂಚಾಯತಿಯನ್ನ ಗುರುತಿಸ್ತೈತೆ ಅಂತ ಸುಮಾರು ಜನ ಇವತ್ತು ಹೋಗಿ ಕೇಳ್ಕೊಂಡ್ರು ರಂಗಣ್ಣ ಸ್ವಾಮಿ ಅವರು. ಅವ್ರ ಜೊತೆ ನಾವು ಸಹ ಕೈ ಜೋಡ್ಸಕ್ ಹೋಗಿದ್ವಿ ಎಲ್ಲ ಕಡೆ. ಆದ್ರೆ ಯಾವ ಜನಪ್ರತಿನಿಧಿಗಳು ಸಹ ಈ ದ್ವಾರಬಾಗ್ಲಿಗೆ ಯಾರು ಸ್ಪಂದಿಸ್ಲಿಲ್ಲ. ಯಾಕೆಂದ್ರೆ ಅದೇನು ಅವಶ್ಯಕತೆ ಇದೆ, ಅದೇಂತ ಸುಮಾರು ಗದ್ರಿಸಿ ಕಳ್ಸಿದಂತ ಕಾಲನು ಸಹ ನಾವು ನೋಡಿದ್ದೆ. ಯಾಕೆಂದ್ರೆ ಇವತ್ತು ಇಂಥ ಒಬ್ಬ MLC ಅವರಿಗೆ ಬರೋದು ಅನುದಾನ ಕಡಿಮೆ, 2 ಕೋಟಿ ಒಂದು ವರ್ಷಕ್ಕೆ ಒಂದು ಅನುದಾನ ಬರ್ತದೆ. ಅದರಲ್ಲಿ 5 ಜಿಲ್ಲೆನ 36 ತಾಲೂಕು ಒಬ್ಬ MLC ಸಾಹೇಬ್ರಿಗೆ ಬರ್ತದೆ. ಅದ್ರಲ್ಲೂ ಸಹ ಈ ಮೇಲ್ಕೋಟೆ ಗ್ರಾಮ ಪಂಚಾಯತಿ ಮತ್ತೆ ಬಾಲಕೃಷ್ಣ ಸ್ವಾಮಿಗೆ ದೇವಸ್ಥಾನಕ್ಕೆ ದ್ವಾರಬಾಗ್ಲಿಗಾಗಿ 15 ಲಕ್ಷ ಕೊಟ್ಟಿದ್ದಾರೆ. ನಾನು ಈ 3 ಪಂಚಾಯತಿಯ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಬಹಳ ಕಷ್ಟ, 15 ಲಕ್ಷ ಒಂದೇ ಕಡೆ ಕೊಡ್ಬೇಕಾದ್ರೆ ಎಲ್ಲಾನು ಸುಧಾರಿಸ್ಬೇಕು. ಆ ದಶೆಯಿಂದ ಅವ್ರು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ಈ ಕೆಲಸ ಸುಸೂತ್ರವಾಗಿ ನಡೆಯಲಿ. ಎಲ್ಲರೂ ಚಿದಾನಂದ ಗೌಡ್ರೆ ಒಬ್ಬರೇ ಕೈ ಜೋಡಿಸಿದ್ರಾಗಲ್ಲ, ಎಲ್ಲರೂ ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಜನಪ್ರತಿನಿಧಿಗಳು ನಾವೆಲ್ಲ ಸೇರಿ ಇದನ್ನೊಂದು ಹೆಚ್ಚಿನದಾಗಿ ಒಂದು ಯಶಸ್ವಿ ಕಾಣನೆ ಮತ್ತೆ ಅವ್ರ ಕೈ ಮುಖಾಂತರನೇ ಉದ್ಘಾಟನೆ ಮಾಡಿಸ್ಬೇಕು ಅಂತಲ್ಲ, ಅದು ನಾನಾದ್ರೂ ಕೇಳ್ತಾ ಹೆಚ್ಚಿನದಾಗಿ ಎಲ್ಲ ನಮ್ಮ ಭಕ್ತಾದಿಗಳು ಇದ್ದಾರೆ ಇಲ್ಲಿ. ಕಂದಕುಂಟೆ ಪಂಚಾಯತಿ, ಮೇಲ್ಕುಂಟೆ ಪಂಚಾಯತಿ, ಪಟ್ಟ ಪಂಚಾಯತಿ ಎಲ್ಲ ಏನು ಅವನವರು ಹೆಚ್ಚಿನ ಅಣ್ತಮುಳು ಇರ್ಬೇಕು. ಅದಕ್ಕೆ ಅನ್ಸುತ್ತೆ ನನ್ಗೆ ಮಂದೇವ್ರು ಅವನವ್ರು ಅಣ್ತಮುಳಿದಾರಲ್ಲ ಸರ್, ಅವರು ಅಣ್ತಮುಳ ದೇವಸ್ಥಾನಕ್ಕೆ ಮತ್ತೆ ಎಲ್ಲಾ ಸಮಾಜದ ಭಕ್ತಾದಿಗಳು ಅದಕ್ಕಿದ್ದಾರೆ, ಎಲ್ಲಾ ಸಮಾಜದ ಭಕ್ತಾದಿಗಳು ಇದ್ದಾರೆ. ಅದರಿಂದ ನಾವೆಲ್ಲ ಒಗ್ಗೂಡಿಸಿ ದಶೆಯಿಂದ ನಾವೆಲ್ಲ ಒಗ್ಗೂಡಿ ಒಂದು ಪ್ರಾರಂಭ ಇವತ್ತು ಬುದ್ಧಿ ಪೂಜೆ ಮಾಡಿದ್ದಾರೆ. ಅದರಿಂದ ಮೇಲ್ಕುಂಟೆ ಗ್ರಾಮ ಪಂಚಾಯತಿ ಮೊಬೈಲ್ ಸೈಲೆಂಟ್ ಆಗಿರಲಿಲ್ಲ ನೋಡ್ರಿ ಅಣ್ಣ, ಒಂದು ನಿಮಿಷ ಇರಿ. ಬಾಲಕೃಷ್ಣ ಸ್ವಾಮಿ ದೇವಸ್ಥಾನ ಇದ್ದು ಇಲ್ಲಿ ಅನೇಕ ಪುರಾತನ ದೇವಸ್ಥಾನ ಇದಾಗಿದ್ದು ಇಲ್ಲಿ ಅನೇಕ ಭಕ್ತಾದಿಗಳು ರಾಜ್ಯ ಮತ್ತು ಹೊರ ರಾಜ್ಯದವರು, ನಮ್ಮ ರಾಜ್ಯದವರು ಹೆಚ್ಚಿನ ಒಂದು ಭಕ್ತಾದಿಗಳು ಈ ದೇವಸ್ಥಾನದ ಇದಕ್ಕೆ ನಡ್ಕೊಳ್ತಾರೆ. ಈ ಒಂದು ದಿಸೆನಲ್ಲಿ ಇಲ್ಲಿ ಒಂದು ಶಿರಾ-ಅಮರಾಪುರ ರಸ್ತೆಯಿಂದ ಮೇಲ್ಕುಂಟೆ ಮಾರ್ಗ ಹೋಗೋದಕ್ಕೆ ಮುಖ್ಯ ಒಂದು ಪ್ರವೇಶ ದ್ವಾರದ ತುಂಬಾ ಅವಶ್ಯಕತೆ ಇತ್ತು. ಇಲ್ಲಿ ಈ ಒಂದು ಪ್ರವೇಶ ದ್ವಾರವನ್ನ ನಿರ್ಮಿಸಿಕೊಡ್ಬೇಕು ಅಂತಂದು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ತಾಲೂಕಿನವರೇ ಆದಂಥ ಮಾನ್ಯ ಶ್ರೀ ಚಿದಾನಂದ ಎಂ ಗೌಡ ಅವರಿಗೆ ನಮ್ಮ ಎಲ್ಲ ಗ್ರಾಮಸ್ಥರು, ಗ್ರಾಮ ಪಂಚಾಯತಿಯವರು, ಮುಖಂಡರು ಮತ್ತೆ ಅರ್ಚಕರಾದಂಥ ಚಕ್ರಪಾಣಿ ಅವರು, ರಂಗನ್ ಸರ್ ಅವರು ಎಲ್ಲರೂ ಅವರಿಗೆ ಸುಮಾರು ಸಾರಿ ಹೋಗಿ ನಾವು
ಮನವಿ ಮಾಡಿದಾಗ ಅವರು ಬಂದು ಇದೇ ದೇವಸ್ಥಾನಕ್ಕೆ ಬಂದು ಇದರದ ಇತಿಹಾಸವನ್ನೆಲ್ಲ ಕೇಳಿ ನೋಡಿ ಇಲ್ಲಿನ ಜನಗಳ ಒಂದು ಅಪೇಕ್ಷೆ ಮೇರೆಗೆ ಇವತ್ತು ಈ ಒಂದು ಪ್ರವೇಶ ದ್ವಾರ ನಿರ್ಮಾಣ ಮಾಡೋದಕ್ಕೆ ಒಂದು 15 ಲಕ್ಷ ರೂಪಾಯಿನವರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಮಂಜೂರು ಮಾಡಿ ಇವತ್ತು ಈ ಜಾಗದಲ್ಲಿ ಎಲ್ಲಿ ಪ್ರವೇಶ ದ್ವಾರವನ್ನ ನಿರ್ಮಾಣ ಮಾಡ್ತೀವಿ ಈ ಪ್ರವೇಶ ದ್ವಾರದ ಶಂಕುಸ್ಥಾಪನೆಯನ್ನ ಅವರ ಅಮೃತ ಹಸ್ತದಿಂದ ನೆರವೇರಿಸಿದರೆ ಅವರಿಗೆ ಎಲ್ಲ ನಮ್ಮ ಮೇಲ್ಕುಂಟೆ ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂತ ಒಂದು ಈ ಸ್ವಾಗತವನ್ನ ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಉಗ್ರೇಶ್ ಅವರು ಹಿರಿಯ ನಮ್ಮ ನಾಯಕರು ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಫೀಲ್ಡ್ ಬ್ಯಾಂಕ್ ನಿರ್ದೇಶಕರಾದಂಥ TD ಮಲ್ಲೇಶ್ ಅವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ PDO ಗಂಗೂಬಾಯಿ ಅವ್ರಿಗೆ, ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಲಕ್ಷ್ಮಣ್ ಅವ್ರಿಗೆ, ನಮ್ಮ ಶಿವಕುಮಾರ್ ಅವ್ರಿಗೆ, ಚಂದ್ರಕುಮಾರ್ ಅವ್ರಿಗೆ, ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಸ್ವಾಗತ ಮಾಡ್ತಾ ಈ ಒಂದು ಮತ್ತೊಮ್ಮೆ ಚಿದಾನಂದ ಗೌಡ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಕುರಿತು ಎರಡು ಮಾತಾಡಬೇಕು ಅಂತಂದು ನಾನು ಅವರಲ್ಲಿ ಕೇಳ್ಕೊಳ್ತೇನೆ.